ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. 6:30 ಆಗಿತ್ತು. ನಾನು ಇವತ್ತೆದ್ದಾಗ 6:20 ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಇಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಸೊ ಬೆಳಗಿನ ವಾತಾವರಣ ನಮ್ಮ ಮನೆ ಹತ್ರ ನಾನು ಪ್ರತಿದಿನ ವ್ಲಾಗ್ಗಳಲ್ಲಿ ಸಾಮಾನ್ಯವಾಗಿ ನಿಮಗೆ ತೋರಿಸ್ತಾನೆ ಇರ್ತೀನಿ. ಸೊ ಯಾವ ರೀತಿಯಾಗಿದೆ ವಾತಾವರಣ ಅಂತೇಳ್ಬಿಟ್ಟು ಇವತ್ತು ಬೆಳಗ್ಗೆನೂ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಆಕಾಶ ಎಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬಂದು ಹೊರಗಡೆ ಆಕಾಶ ಎಲ್ಲ ನೋಡಿದರೆ ದಿನಕ್ಕೊಂದು ರೀತಿ ಚಿತ್ತಾರವಾಗಿರುತ್ತೆ ಆಕಾಶ. ತುಂಬ ಖುಷಿ ಕೊಡುತ್ತೆ. ಆ ಪ್ರಕೃತಿ, ತಂಪಾದ ಗಾಳಿ, ಪಕ್ಷಿಗಳ ಚಿಲಿಪಿಲಿ ಮನಸ್ಸಿಗೆ ಎಷ್ಟು ನಿರಾಳ ಅನಿಸ್ತಾ ಇದೆ ಗೊತ್ತಾ ನನಗೆ. ನಿಜವಾಗ್ಲೂ ನನ್ನ ಮೈಂಡ್ ಸೆಟ್ಟು ಅಷ್ಟೊಂದು ಬೆಂಗಳೂರಲ್ಲಿ ಚೆನ್ನಾಗೇ ಇರಲಿಲ್ಲ. ಅಂದರೆ ಯಾವಾಗಲೂ ಒಂಥರ ಮೂಡಿ ಥರ ಇರ್ತೈತೆ. ಇವಾಗ ಹಂಗಲ್ಲ, ಒಂಥರ ಜೀವನದಲ್ಲಿ ಉಲ್ಲಾಸ, ಉತ್ಸಾಹ ಬಂದುಬಿಟ್ಟಿದೆ ನನಗೇ. ಸೊ ಹಂಗಾಗಿ ಏನಾದರೂ ಹೊಸದಾಗಿ ಕಂಟೆಂಟ್ಗಳನ್ನ ಮಾಡಬೇಕು, ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋ ಕೂಡ ಒಂದು ಹುಮ್ಮಸ್ಸು ಬಂದಿರೋದ್ರಿಂದ ಡೈಲಿ ವ್ಲಾಗ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಜನ ಆ ಥರ ಕಂಟೆಂಟ್ ಮಾಡಿ, ಈ ಥರ ಕಂಟೆಂಟ್ ಮಾಡಿ ಅಂತ ಕಮೆಂಟ್ಸ್ ಮಾಡ್ತಾನೆ ಇದ್ದೀರಾ. ಸದ್ಯಕ್ಕೆ ನನ್ನ ದಿನಚರಿ ಹೇಗಿದೆ ಹಾಗೆಯೇ ನಾನು ಡೈಲಿ ರೂಟೀನ್ ವ್ಲಾಗ್ಗಳನ್ನೇ ಶೇರ್ ಮಾಡ್ಕೊತಾ ಹೋಗ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಖಂಡಿತವಾಗ್ಲೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಯೋಚಿಸ್ಬೇಕು. ನಾನು ಈಗ ತಾನೇ ನಿಜವಾಗ್ಲೂ ಒಂಥರ ನೆಮ್ಮದಿಯಾಗಿ ನಿರಾಳವಾಗಿ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಅದು ನೀವು ನನ್ನ ದಿನಚರಿಗಳಲ್ಲೇನು ನೋಡ್ಕೊಂಡು ಬರ್ತಾಯಿದ್ದೀರಾ. ನನಗೂ ಕೂಡ ಒಂದು ರೀತಿ ಒಂಥರ ಉತ್ಸಾಹ, ಹುಮ್ಮಸ್ಸು ಬಂದಿದೆ. ಹಾಗೆಯೇ ಈ ಟೈಮಲ್ಲಿ ನೀವೇನಾದರೂ ಚಿಕ್ಕಮಂಗ್ಳೂರು ಬರಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಯಾಕಂದರೆ ಗಿರಿಗಳ ಸೈಡ್ ಏನು ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ ಅದೆಲ್ಲ ಏನಿದೆ ನೋಡಿ, ಅಲ್ಲೆಲ್ಲ ಚೆನ್ನಾಗಿ ಫಾಗಿರುತ್ತೆ. ಬೆಳಗ್ಗೆ ನೀವು ಅಲ್ಲಿ ಬಂದು ನೋಡಿದ್ರೆ ತುಂಬ ಖುಷಿ ಪಡ್ತೀರಾ. ಹಾಗಾಗಿ ಈ ಟೈಮ್, ಮಾನ್ಸೂನ್ ಟೈಮ್ ಏನಿದೆ, ಈ ಟೈಮಲ್ಲಿ ಬಂದುಬಿಟ್ಟು ನೀವು ಚಿಕ್ಕಮಂಗ್ಳೂರು ಟ್ರಾವೆಲ್ ಮಾಡುವಂಥವ್ರು ಆರಾಮಾಗಿ ಮಾಡ್ಬೋದು. ಸಖತ್ತಾಗಿ ಇರುತ್ತೆ ವಾತಾವರಣ ಎಲ್ಲ. ನನಗೇ ಪ್ರತಿದಿನ ಕೂಡ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ವಾತಾವರಣ. ಹಾಗೆ ಈಗ ಹೊರಗಡೆ ಎಲ್ಲ ನೀಟಾಗಿ ಗುಡಿಸ್ತಾ ಇದ್ದೀನಿ. ಹೊರಗಡೆ ಬೇರೆ ತುಂಬ ದೊಡ್ಡದಾಗಿ ಟೆರೆಸ್ ಇರೋದ್ರಿಂದ ಪೂರ್ತಿ ಅಷ್ಟನ್ನು ಗುಡ್ಸೋಕೆ ಹೋದರೆ ಲೇಟ್ ಆಗುತ್ತೆ. ಹಾಗಾಗಿ ಒಂದು ಅರ್ಧದಷ್ಟು ಮಾತ್ರ ಗುಡಿಸ್ಕೊಂಡ್ಬಿಡ್ತೀನಿ. ಪ್ರತಿದಿನ ನಾನು ಫುಲ್ಲು ಗುಡಿಸೋದಿಲ್ಲ. ವಾರದಲ್ಲಿ 1 ದಿನ 2 ದಿನ ಪೂರ್ತಿಯಾಗಿ ಗುಡಿಸ್ತೀನಿ. ಗಿಡದ ಹತ್ರ ಎಲ್ಲ ಸ್ವಲ್ಪ ಮಣ್ಣು ಗಿಣ್ಣು ಇರುತ್ತಲ್ವ, ಅಲ್ಲೆಲ್ಲ ಗಿಡ ಎಲ್ಲ ಎತ್ತಿಟ್ಟು ವಾರಕ್ಕೆ 1 ದಿನ 2 ದಿನ ಆ ರೀತಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ನಾನು ಇಲ್ಲಿ ಏನು ಹೊರಗಡೆ ಏನಿದೆ, ಇಲ್ಲಿ ಗಿಡಗಳನ್ನ ಇನ್ನೂ ಚೆನ್ನಾಗಿ ಸೆಟ್ ಮಾಡಬೇಕು. ಒಂದಷ್ಟು ಪ್ಲ್ಯಾನಿಂಗ್ ಮಾಡಿಕೊಂಡು 1 by 1 ಆಗಿ, ನಮಗೆ ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಎಲ್ಲದರಲ್ಲೂ ಪ್ಲ್ಯಾನಿಂಗ್ ಇರುತ್ತೆ. ನಾವು ದುಡ್ಡನ್ನೆಲ್ಲ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡು ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿ ಮಾಡಬೇಕು. ಯಾಕಂದರೆ ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ನಾನು ತುಂಬ ಸಲ ಯೋಚನೆ ಮಾಡ್ತೀನಿ. ನಾನು ಬೇಕಾಬಿಟ್ಟು ಯಾವುದೇ ರೀತಿ 1 ರೂಪಾಯಿ ಕೂಡ ವ್ಯರ್ಥವಾಗಿ ಖರ್ಚು ಮಾಡೋದಕ್ಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ಯಾವುದಕ್ಕಾದ್ರೂ ದುಡ್ಡು ಹಾಕಬೇಕಾದ್ರೂ ಯೋಚನೆ ಮಾಡ್ತೀನಿ. ಇನ್ನು ಕಿಚನ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಆರ್ಗನೈಸ್ ಮಾಡ್ಕೊಳ್ಳೋದು ಕೂಡ ಇದೆ. ಕಿಚನ್ನು ತುಂಬ ಜನ ಮೆಸ್ಸಿಯಾಗಿ ಕಾಣುತ್ತೆ ಅಂತ ಹೇಳ್ತಾ ಇರ್ತೀರ. ಸೊ ಏನಾದರೂ ಬೆಸ್ಟಾಗಿ ಆರ್ಗನೈಸ್ ಮಾಡಬೇಕು ಅಂತಲೂ ಕೂಡ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ನನಗೆ ಅಲ್ಲಿ ಏನಿದೆ ಪ್ರೆಸೆಂಟ್ ಅದೆಲ್ಲ ನನಗೆ ಕೈಗೆ ಪಟ ಅಂತ ಸಿಗ್ತಾ ಇರಬೇಕು. ನನಗೆ ಹಿಂಸೆ ಆಗೋ ಥರ ಕೆಳಗಡೆ ಅಲ್ಲಿ ಇಲ್ಲಿ ಇಟ್ಕೊಂಡ್ರೆ ನನಗೆ ಬೇಗ ಕೆಲಸ ಮಾಡಬೇಕಾದ್ರೆ ಹಿಂಸೆ ಆದಂಗೆ ಆಗುತ್ತೆ. ಸೊ ಹಂಗಾಗಿ ನಾನು ಆ ಥರ ಯೋಚನೆ ಮಾಡಿ ಅಲ್ಲಿ ಹೆಂಗೆ ಸಿಗುತ್ತೆ ಹಂಗಂಗೆ ಇಟ್ಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡೋದೆಲ್ಲ ಇದೆ. ಅದೆಲ್ಲ ನಿಧಾನವಾಗಿ ಮಾಡ್ಕೊತ ಹೋಗ್ತೀನಿ. 1 by 1 ಆಗಿ ಮಾಡ್ಕೊತ ಹೋಗ್ತೀನಿ. ಸೊ ನೋಡೋಣ ಇನ್ನು ಹೇಗೆಲ್ಲ ಹೋಗುತ್ತೆ ಲೈಫು ಅನ್ನೋದನ್ನು ಈ ಡೈಲಿ ವ್ಲಾಗ್ಗಳ ಮುಖಾಂತರವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಹೋಗ್ತೀನಿ. ಹಾಗೆ ಬೆಳಗ್ಗೆನೇ ನೀವು ಹಾಗೆಯೇ ಹೊಸ್ತಿಲನ್ನು ಸ್ನಾನ ಮಾಡದೆ ಮುಟ್ತೀರಾ ಅಂತ ಕೂಡ ಕೆಲವ್ರ ಪ್ರಶ್ನೆ. ಸೊ ಏನಪ್ಪ ಅಂತಂದರೆ, ಅಂದರೆ ಅವಾಗವಾಗ ಈ ಥರದ್ದು ನಾನು ಈ ಥರ ಹೊಸ್ತಿಲು ತೊಳೆಯೋದು, ರಂಗೋಲಿ ಬಿಡೋದೆಲ್ಲ ಹಾಕಿದಾಗ ಕೇಳ್ತಾ ಇರ್ತೀರ. ನಮ್ಮ ಸೈಡಲ್ಲಿ ನಾವು ಚಿಕ್ಕ ವಯಸ್ಸಿಂದ ಯಾವ ರೀತಿ ಆಚರಿಸ್ಕೊಂಡು ಬಂದಿದ್ದೀವಿ ಅದನ್ನೇ ಫಾಲೋ ಮಾಡ್ಕೊತ ಬರ್ತೀವಿ. ಹಾಗೆ ಏನೋ ಯಾರೋ ಎಲ್ಲ ಹೇಳ್ತಾರೆ ಅಂತೇಳ್ಬಿಟ್ಟು ಅದನ್ನೆಲ್ಲ ನಮ್ಮ ಅಮ್ಮ ಅವರು, ನಮ್ಮ ಹಿರಿಕರೆಲ್ಲ ಏನನ್ನು ಫಾಲೋ ಮಾಡಿರ್ತಾರೆ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗೋದು. ಯಾರೋ ಹೇಳಿದ್ರು ಅಂದ ತಕ್ಷಣ ನಾನು ಚೇಂಜ್ ಮಾಡ್ಕೊಳ್ಳಲ್ಲ. ಆದರೆ ಇದೊಂದು ಮಾತ್ರ ಕ್ಲಾರಿಫೈ ಮಾಡ್ತೀನಿ, ಮುಟ್ಟು ಮೈಲಿಗೆ ಇದ್ದಂಥ ದಿನದಲ್ಲಿ ನಾವು ಹೊಸ್ತಿಲನ್ನು ಮುಟ್ಟಿ ಮಾಡಲ್ಲ. ತನುಗಾಗಲಿ, ತನು ಕೈಯಲ್ಲಿ ಮಾಡಿಸೋದಾಗಲಿ ಆ ಥರ ಮಾಡಿಬಿಡ್ತೀನಿ. ಸೊ ಹಂಗಾಗಿ ಅದ್ರ ಬಗ್ಗೆ ನನಗೂ ಕೂಡ ಕಾನ್ಷಿಯಸ್ ಇದೆ. ಒಟ್ಟಾರೆ ನಮ್ಮೂರ ಸೈಡ್ಗಳಲ್ಲೆಲ್ಲ ಪ್ರತಿದಿನ ಬೆಳಗ್ಗೆನೇ ಹೊರಗಡೆ ಎದ್ದ ತಕ್ಷಣವೇ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಡೋವಂಥ ಅಭ್ಯಾಸ ಈಗಿಂದಲ್ಲ ಮುಂಚೆಯಿಂದನೂ ಕೂಡ ಬಂದಿದೆ. ಅದನ್ನೇ ನಮ್ಮಮ್ಮವರೆಲ್ಲ ಫಾಲೋ ಮಾಡ್ಕೊಂಡ್ಬಂದಿದ್ದಾರೆ. ನಾವು ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಇದನ್ನೊಂದು ನಿಮಗೆ ಕ್ಲಾರಿಫೈ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಸೈಡ್ ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ, ನಾವು ಕೂಡ ಹಾಗೆ ಮಾಡ್ತೀವಿ. ಹಾಗೆ ರಂಗೋಲಿ ವೀಡಿಯೋಸ್ ಕೂಡ ಕೇಳ್ತಾ ಇದ್ದೀರಾ. ಡೈಲಿ ನನ್ನ ದಿನಚರಿಯಲ್ಲಿ ಆಗಾಗ
ಸಿಂಪಲ್ ರಂಗೋಲಿಗಳನ್ನ ನನಗೆ ಯಾವ್ದು ಬರುತ್ತೆ ಅದನ್ನು ಸಣ್ಣದಾಗಿ ಅದನ್ನೇ ಬಿಡಿಸಿ ವಿಡಿಯೋದಲ್ಲಿ ತೋರಿಸ್ಕೊತಾ ಹೋಗ್ತೀನಿ. ನೋಡೋಣ ಎಷ್ಟೆಲ್ಲ ಆಗುತ್ತೆ. ಅದೇ ಥರ ವ್ಲಾಗ್ಗಳನ್ನ ಮಾಡ್ಕೊತಾ ಹೋಗ್ತೀನಿ. ಒಟ್ಟಾರೆಯಾಗಿ ಆಯಾ ದಿನದ ದಿನಚರಿ ಯಾವ ರೀತಿಯಾಗಿತ್ತು, ಆ ಡೇ ಹೇಗೋಯಿತು ಅನ್ನೋದನ್ನು ಪ್ರತಿದಿನ ನನ್ನ ವ್ಲಾಗ್ಗಳಲ್ಲಿ ಅಪ್ಡೇಟ್ ಮಾಡ್ಕೊತಾ ಹೋಗಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗೆ ಇವಾಗ ಹೊಸ್ತಿಲಿನ ಎಲ್ಲ ತೊಳೆದು ನೀಟಾಗಿ ಎಲ್ಲ ಗುಡಿಸಿದ್ದೆಲ್ಲ ಆಯಿತು. ಇವಾಗ ನೀಟಾಗಿ ಅರಿಶಿನ ಎಲ್ಲ ಹಚ್ಬಿಟ್ಟು ಹೊಸ್ತಿಲಿಗೆಲ್ಲ ರಂಗೋಲಿ ಬಿಡ್ತಾ ಇದ್ದೀನಿ. ಇವಾಗೊಂದು ಸಿಂಪಲ್ ರಂಗೋಲಿ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. ಹೊರಗಡೆ ಎಲ್ಲ ಕೆಲಸ ಮುಗಿಸಿ ಆದಮೇಲೆ ಅಡುಗೆ ಮನೆಗೆ ಬಂದು ಅಡುಗೆ ಮನೆಯೆಲ್ಲ ಒಂದು ಸಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಅಡುಗೆ ಮನೆ ಒರೆಸ್ಕೊಂಬಿಟ್ಟು ಇನ್ನು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಯೋಚಿಸ್ತಾ ಇದ್ದೀನಿ. ಪುಳಿಯೋಗರೆ ಮಾಡಿಬಿಡೋಣ ಅಂತೇಳಿ. ಯೂಶ್ವಲಿ ರಾತ್ರಿಯೇ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತೇಳಿ. ಇವತ್ತು ಏನು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿಲ್ಲ. ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು 3 ಆಪ್ಷನ್ ಇಟ್ಕೊಂಡಿದ್ದೆ. ತನುನ ಕೇಳಿದೆ. ತನು ಉಪ್ಪಿಟ್ಟು ಮಾತ್ರ ಬೇಡ, ಚಿತ್ರಾನ್ನ ಮಾತ್ರ ಬೇಡ, ಪುಳಿಯೋಗರೆ ಮಾಡಿ ಅಂತಂದ್ಲು. ಅವಳಿಗೆ ಪುಳಿಯೋಗರೆ ತುಂಬ ಇಷ್ಟ ಆಗುತ್ತೆ. ಪುಳಿಯೋಗರೆ ಬೇಕಾದರೆ 3 ಟೈಮ್ ಬೇಕಾದರೂ ತಿಂದುಬಿಡ್ತಾಳೆ. ಇನ್ನು ಉಪ್ಪಿಟ್ಟು ಒಂದು ಸತಿ ಮಾಡಿದ್ರೂ ತಿನ್ನಲ್ಲ. ಚಿತ್ರಾನ್ನನೂ ಅಷ್ಟು ಇಷ್ಟಪಟ್ಟು ಅವಳು ತಿನ್ನೋದಿಲ್ಲ. ಚಿತ್ರಾನ್ನ ಅಂದ್ರೂ ಕೂಡ ಮೂಗು ಮುರಿತಾಳೆ. ಹಂಗಾಗಿ ಪುಳಿಯೋಗರೆನೇ ಜಾಸ್ತಿ ಮಾಡ್ತೀನಿ ನಾನು. ಪುಳಿಯೋಗರೆ ಮಾತ್ರ ಅವಳು ಫೇವ್ರೆಟ್ಟು. ಸ್ಲ್ಯಾಬೆಲ್ಲ ನೀಟಾಗಿ ಒರೆಸ್ಕೊಂಡಾದಮೇಲೆ ಇವಾಗ ಫಸ್ಟು ಅನ್ನಕ್ಕೆ ಇಟ್ಬಿಡೋಣ ಅಂತೇಳಿ ಅನ್ನಕ್ಕೆ ಇಡ್ತಾಯಿದ್ದೀನಿ. ಹಾಲನ್ನ ತೊಗೊಬಂದಿರಲಿಲ್ಲ. ನಾನೇ ಕೆಳಗಡೆ ಹೋಗಿ ತರೋಣ ಅಂತ ಅಂದ್ಕೊಂಡೆ. ಮತ್ತು ಅದಕ್ಕೂ ಯಾರು ಹೋಗ್ತಾರಪ್ಪ, ನನ್ನ ಹಸ್ಬೆಂಡ್ ಎದುರಿಸಿದ ಮೇಲೆ ಅವ್ರು ಹೆಂಗಿದ್ರು ಕೆಳಗಡೆ ಹೋಗ್ತಾರೆ, ಹಂಗೆ ತೊಗೊಬರ್ತಾರೆ. ಫಸ್ಟಿಗೆ ಅನ್ನಕ್ಕೆ ಇಟ್ಬಿಡೋಣ ಅಂತೇಳಿ ಅನ್ನಕ್ಕೆ ಇಡ್ತಾಯಿದ್ದೀನಿ. ಸೊ ಅನ್ನಕ್ಕೆ ಇಟ್ಬಿಟ್ಟು ಬೇಗ ರೈಸ್ ಆದಮೇಲೆ ಇನ್ನು ಪುಳಿಯೋಗರೆ ಇನ್ನೇನು ಈಸಿ. ನಾನೇನು ಪುಳಿಯೋಗರೆ ರೆಡಿ ಪೌಡ್ರ್ ಏನು ಬರುತ್ತೆ ಅಯ್ಯಂಗಾರ ಅದರಲ್ಲೇ ಮಾಡೋದು. ಪುಳಿಯೋಗರೆ ಎಲ್ಲ ನಾನು ಮಸಾಲ ಏನಿರುತ್ತೆ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಏನು ಮಾಡೋದಕ್ಕೆ ಹೋಗಲ್ಲ. ರೆಡಿ ಅಯ್ಯಂಗಾರ್ ಪುಳಿಯೋಗರೆನೇ ಚೆನ್ನಾಗಿರುತ್ತಲ್ವ. ಸೊ ಅದನ್ನೇ ಮಾಡಿಬಿಡ್ತೀನಿ ನಾನು. ಫಸ್ಟಿಗೆ ಸ್ವಲ್ಪ ಹುಣ್ಸೆಹಣ್ಣೆಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ನೆನೆಸ್ಬಿಟ್ಟು ಇಟ್ಬಿಡೋಣ ಅಂತೇಳಿ ಹುಣ್ಸೆಹಣ್ಣಿಂದು ಕೂಡ ತೆಗೆದಿಟ್ಕೊಂಡೆ. ಹಾಗೆ ಅನ್ನಕ್ಕೂ ಕೂಡ ಇಟ್ಟಿದ್ದಾಯಿತು. ಹಾಗೆ ಫಸ್ಟಿಗೆ ಕಡಲೆ ಬೀಜಗಳನ್ನೆಲ್ಲ ಹುರಿದಿಟ್ಕೊತಾ ಇದ್ದೀನಿ. ಹುರಿದ್ಬಿಟ್ಟು ಅದು ಸಿಪ್ಪೆ ತೆಗೆದ್ಬಿಟ್ಟು ಪುಳಿಯೋಗರೆಗೆ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಪುಳಿಯೋಗರೆಗೆ ಒಣಮೆಣಸಿಕಾಯಿ, ಹಾಗೆ ಕರಿಬೇವು ಮತ್ತು ಕಡಲೆಬೀಜ, ಕಡಲೆಬೇಳೆ, ಹುಣಸೆಹಣ್ಣು, ಚೂರು ಬೆಲ್ಲ, ಹಾಗೆ ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರು ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಆದಮೇಲೆ ರೈಸ್ ಎಲ್ಲ ಮಿಕ್ಸ್ ಮಾಡಿ ಇವಾಗ ತನುಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾಯಿದ್ದೀನಿ.
ಇವತ್ತು ತನ್ನದು ಹೇರ್ ವಾಶ್ ಮಾಡ್ಕೊಳ್ಳೋದಿತ್ತು. ಸ್ವಲ್ಪ ಅವಳಿಗೂ ಟೈಮ್ ಆಗಿಬಿಡ್ತು ಹೇರ್ ವಾಶ್ ಮಾಡಿಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ. ನನ್ನ ಹಸ್ಬೆಂಡೇ ತಿನ್ನಿಸ್ತಾ ಇದ್ದಾರೆ. ಅವರೇ ರೆಗ್ಯುಲರಾಗಿ ತಿನ್ನಿಸ್ತಾರೆ ಅಂತ ಹೇಳಲ್ಲ, ಒಂದೊಂದು ದಿನ ತನು ಕೂಡ ತಿಂತಾಳೆ, ನಾನು ಕೂಡ ತಿನ್ನಿಸ್ತಾ ಇರ್ತೀನಿ. ಒಟ್ಟಾರೆ ಆ ಟೈಮಿಂಗ್ಸ್ ಹೇಗಿರುತ್ತೆ ಹಾಗೆ. ಬಸ್ಸು ಒಂದೊಂದು ಸತಿ ಬೇಗನೆ ಬಂದುಬಿಡುತ್ತಲ್ವ, 8 ಗಂಟೆಗೆ ಹೋಗಿ ಕೆಳಗಡೆ ನಿಂತ್ಕೊಬೇಕು. ಮುಂಚೆ 7:20ಕ್ಕೆ ಬಂದುಬಿಡೋದು. ಇವಾಗ ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಆಗಿದ್ದರಿಂದ 8 ಗಂಟೆಗೆ ಹೋಗಿ ಕೆಳಗಡೆ ನಿಂತ್ಕೋಬೇಕು. 8:05, 8:10ರಲ್ಲೇ ಒಂದೊಂದು ಸತಿ ಬಸ್ ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ನಿಂತ್ಕೊಂಡ್ರೆ ಒಳ್ಳೆಯದು. ಇನ್ನು ಇಲ್ಲಿ ಹೊರಗಡೆನೇ ಬಂದು ನನ್ನ ಹಸ್ಬೆಂಡು ಅವಳಿಗೂ ಸ್ವಲ್ಪ ತಿನ್ನಿಸ್ತಾ ಇದ್ದಾರೆ. ಹಾಗೆ ಅವರು ಕೂಡ ಇವತ್ತು ಸ್ವಲ್ಪ ಬೇಗನೆ ಎದ್ದರು. ಒಂದೊಂದು ದಿವಸ ಮಾತ್ರ ಅವರು ಲೇಟಾಗಿ ಬಂದಿದ್ದ ದಿವಸ ಮಲ್ಕೋತಾರೆ, ಇಲ್ಲಾಂದರೆ ಅವರು ಕೂಡ ಬೇಗನೆ ಎದ್ದು ತನಗೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಾಯಿರ್ತಾರೆ. ಮನೆ ತಿನ್ಸಿ ಕೆಳಗೆ ಕಳಿಸೋ ನಾನು ಕೆಳಗಿರ್ತೀನಿ. ಲಂಚ್ ಬ್ಯಾಗ್ ತಗೊಂಡು ಬನ್ನಿ. ಸಾಕು ಇಲ್ಲ ಸಾಕು ಲಾಸ್ಟ್ ಇಲ್ಲ ಸಾಕು ಲಾಸ್ಟ್ ಇಲ್ಲ ಬಾಯ್ ಬಾಯ್ ಬಾಯ್. ಇನ್ನು ಬಸ್ ಬರೋ ತನಕನೂ ನಾನು ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿಕೊಂಡು ನೋಡ್ತಾ ಇರ್ತೀನಿ ಅವಳು ಬಸ್ ಹತ್ತು ಹೋಗೋ ತನಕ. ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ಇಬ್ಬರು ಕೂಡ ಅದೇ ಕೆಲಸ ಮಾಡ್ತೀವಿ. ಸೊ ಬೆಳಗ್ಗೆನೇ ಅವಳು ಬಸ್ ಹತ್ತಿ ಹೋಗೋ ತನಕನೂ ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಇನ್ನೂ 2-3 ಜನ ಮಕ್ಕಳು ಅಲ್ಲಿ ಬಂದು ಆ ಸ್ಟಾಪಲ್ಲಿ ನಿಂತ್ಕೋತಾರೆ. ಸೊ ಮಕ್ಕಳು ಬಂದಿದ್ದಾರೆ ಅಂತ ಅವಾಗ ಹೋಗಿ ಇಣಕ್ಕೆ ನೋಡ್ತಾ ಇರ್ತೀವಿ. ಯಾಕಂದರೆ ಒಂದೊಂದು ದಿನ ಬಸ್ಸು ಫಾಸ್ಟಾಗಿ ಬಂದುಬಿಡುತ್ತೆ, ಒಂದೊಂದು ದಿನ ಅಂದರೆ ಕರೆಕ್ಟಾಗಿ 8:10ಕ್ಕೆ ಬರೋದಿಲ್ಲ, 8:05ಕ್ಕೆ ಬಂದುಬಿಡುತ್ತೆ ಒಂದೊಂದು ದಿನ, 8:10, 8:12 ಈ ಥರನೂ ಕೂಡ ಆಗುತ್ತೆ. 1 ನಿಮಿಷ 2 ನಿಮಿಷ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಹಾಗೆ ಈಗ ನನ್ನ ಹಸ್ಬೆಂಡ್ ಹೋಗಿ ಅಲ್ಲೇ ಹಾಲನ್ನ ತೊಗೊಂಡು ತನ್ನೂ ಅಲ್ಲೇ ಮಾತಾಡಿಸ್ಬಿಟ್ಟು ಇವಾಗ ಕಳಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅನ್ನೋದು ಅಷ್ಟೇ. ಅಲ್ಲೇಡೋ ತನುನ ಕಾಲೇಜಿಗೆ ಕಳಿಸಿದ ಮೇಲೆ ಇನ್ನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು. ಆ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಅದಾದಮೇಲೆ ಪುಳಿಯೋಗರೆ ಮಾಡಿದ್ದೆ ಅಲ್ವಾ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಪುಳಿಯೋಗರೆನ ತಿಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು. ಡ್ಯೂಟಿಗೆ ಹೋಗಾದ್ಮೇಲೆ ನಾನು ಸ್ವಲ್ಪ ಇಲ್ಲಿ ಹೊರಗಡೆ ಬಂದು ಕೂತ್ಕೊಂಡೆ. ಸುಮಾರು ಒಂದು ಮಧ್ಯಾಹ್ನನೇ ಆಗಿಬಿಡ್ತು, 11:45-12 ಗಂಟೆ ಆಯಿತು. ಚೂರು ಎಡಿಟಿಂಗು ಅದು ಇದು ಕೆಲಸಗಳೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಬಟ್ಟೆಗಳೆಲ್ಲ ವಾಶ್ಗೆ ಹಾಕೋದಿತ್ತು. ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕ್ಬಿಟ್ಟು ನಮ್ಮಮ್ಮ ಸ್ವಲ್ಪ ಸೋರೆಕಾಯಿ ಮತ್ತು ಸೊಪ್ಪು ಎಲ್ಲ ತೊಗೊಂಬಂದು ಕೊಟ್ಟಿದ್ರು. ಹಂಗಾಗಿ ಅದನ್ನೆಲ್ಲ ಹಾಕ್ಬಿಟ್ಟು ಇವತ್ತು ಪಲ್ಯ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಅಂತೇಳಿ ಕಟ್ ಮಾಡ್ತಾ ಆರಾಮಾಗಿ ಕೂತ್ಕೊಂಡೆ ಹೊರಗಡೆ. ಸೊ ಇಲ್ಲೇ ಆಲ್ಮೋಸ್ಟ್ ಈ ಕಟ್ಟಿಂಗ್ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇರ್ತೀನಿ. ಹೊರಗಡೆ ಏನಾದರೂ ಕೆಲಸಗಳಿದ್ದರೆ ಆ ಕೆಲಸಗಳನ್ನ ಇಲ್ಲೇ ಮುಗಿಸ್ಕೋತಾ ಇರ್ತೀನಿ. ಈ ವಾತಾವರಣ ನಂಗೆ ಖುಷಿ ಕೊಡುತ್ತೆ, ಇಲ್ಲಿ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಕೊಳ್ಳೋಕೆ ಖುಷಿ ಕೊಡುತ್ತೆ. ಹಾಗಾಗಿ ಏನೋ ಒಂಥರ ನೆಮ್ಮದಿಯಾಗಿ ಅನಿಸುತ್ತೆ, ಹಂಗಾಗಿ ಆ ಥರ ಮಾಡ್ತಾಯಿರ್ತೀನಿ. ಸೊಪ್ಪು ತರಕಾರಿಗಳನ್ನೆಲ್ಲ ಇಲ್ಲೇ ಕೂತ್ಕೊಂಡು ಕಟ್ ಮಾಡಿ, ಆಮೇಲೆ ಬಟ್ಟೆಗಳನ್ನೆಲ್ಲ ಒಣ ಹಾಕೋದಿತ್ತು, ಅದನ್ನೆಲ್ಲ ವಾಶ್ ಆದಮೇಲೆ ಒಣ ಹಾಕ್ಕೊಂಡು ಮಾಡಿದೆ. ಹಾಗೆಯೇ ತುಂಬ ಜನರು ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ, ತನುನ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಬಿಡಿ, ಅವಳಿಗೆ ಮುಂದೆ ತುಂಬ ಫೇಸ್ ಮಾಡೋದೆಲ್ಲ ಇರುತ್ತೆ, ಹಾಸ್ಟೆಲ್ಗೆ ಹೋಗಬೇಕಾಗುತ್ತೆ ಹೈಯರ್ ಸ್ಟಡೀಸ್ಗೆಲ್ಲ, ಅವಾಗೆಲ್ಲ ಕಷ್ಟ ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತೀರ. ಕಮೆಂಟ್ಸಲ್ಲಿ ಬಂದಿತ್ತು, ನೆನ್ನೆನೂ ಕೂಡ ಒಬ್ಬರು ನನಗೆ ಕಮೆಂಟ್ಸ್ ಮಾಡಿದರು. ಏನಂತಂದರೆ ಫ್ರೆಂಡ್ಸ್, ತನು ತುಂಬ ಬ್ರೇವ್ ಇದ್ದಾಳೆ. ಅವಳಿಗೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ, ಏನು ಗೊತ್ತಾಗಲ್ಲ ಅಂತಲ್ಲ, ಪ್ರತಿಯೊಂದು ನಾನು ಹೇಳ್ಕೊಡ್ತಾ ಬಂದಿದ್ದೀನಿ. ಇವಾಗಿಂದನೇ ಹೇಳ್ತಾ ಇರ್ತೀನಿ ನಾನು,
ಹೀಗಿರುತ್ತೆ ಹಾಗಿರುತ್ತೆ ಮುಂದೆ ಹೀಗೆ ಅಂತ ಅದೆಲ್ಲ ಕೂಡ ಮೆಂಟಲಿ ಅವಳು ಪ್ರಿಪೇರ್ ಆಗಿದ್ದಾಳೆ. ಏನಂದರೆ ನಾವು ಸ್ವಲ್ಪ ಕೇರಿಂಗ್ ಜಾಸ್ತಿ ಮಾಡ್ತೀವಿ, ಸ್ವಲ್ಪ ಅವಳ ಮೇಲೆ ಗಮನ ಹರಿಸ್ತೀವಿ. ಹಾಗಾಗಿ ನೀವು ವ್ಲಾಗ್ಗಳಲ್ಲಿ ನೋಡಿ ಅವಳು ತುಂಬ ಅವಳಿಗೆ ಗೊತ್ತಾಗಲ್ಲ, ತುಂಬ ಇನ್ನೋಸೆಂಟ್ ಅಂತಲೂ ಕೂಡ ನೀವು ಅಂದ್ಕೊಂಡಿರ್ತೀರ. ಖಂಡಿತ ಇನ್ನೋಸೆಂಟ್ ಇದ್ದಾಳೆ, ಇನ್ನೋಸೆಂಟ್ ಇಲ್ಲ ಅಂತಲ್ಲ. ಬಟ್ ಪ್ರತಿಯೊಂದು ಹೇಗೆ ಬದುಕಬೇಕು, ಹೇಗಿರಬೇಕು ಅನ್ನೋದೆಲ್ಲ ನಾನು ಹೇಳ್ಕೊಟ್ಟು ಅವಳಿಗೆ ತುಂಬ ಚೆನ್ನಾಗಿ ಜೀವನದ ಬಗ್ಗೆ ಅರ್ಥ ಆಗಿದೆ. ಮುಂದೆ ಅವಳು ಹೇಗೆ ಲೈಫ್ನ ತೊಗೊಂಡೋಗಬೇಕು, ಮುಂದೆ ಹೇಗೆಲ್ಲ ಬರುತ್ತೆ ಕಾಂಪ್ಲಿಕೇಟ್ಸ್ ಏನು ಬಂದ್ರೂ ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದೆಲ್ಲ ಒಂದೊಂದು ಸಲ ಆಗಾಗ ಮೋಟಿವೇಟ್ ಮಾಡ್ತಾ ಇರ್ತೀನಿ. ಅವಳು ಸ್ವಲ್ಪ ಡಲ್ಲಾಗಿರೋದಕ್ಕೂ ಕೂಡ ಬಿಡಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ತುಂಬ ಗಮನನೇ ಹರಿಸ್ತಾ ಇರ್ತೀನಿ. ಸೊ ಅವಳು ಫೇಸ್ ಮಾಡ್ತಾಳೆ ಎಲ್ಲದನ್ನು ಕೂಡ. ಮುಂದೆ ಏನೇ ಇದಾದ್ರೂ ಕೂಡ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಅವಳು ಇಷ್ಟು ದಿನ ಕೂಡ ಹಾಗೆ ಮ್ಯಾನೇಜ್ ಮಾಡ್ಕೊಬಂದಿದ್ದಾಳೆ. ಯಾವುದಕ್ಕೂ ಹೆದರ್ಕೊಂಡು ಇದು ಮಾಡಿಕೊಂಡು ಕೂತ್ಕೊತಾಳೆ ಅಂತಲ್ಲ, ಒಟ್ಟು ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡ್ತಾಳೆ. ಸುಮ್ಮನೆ ಅನಗತ್ಯ ಮಾತುಗಳು, ಅನಗತ್ಯ ವಿಚಾರಗಳ ಬಗ್ಗೆ ಇವ್ರ ಜೊತೆ ಅನಗತ್ಯ ಫ್ರೆಂಡ್ಶಿಪ್ ಮಾಡಿಕೊಂಡು ಅದೆಲ್ಲ ಇಲ್ಲ. ತನು ಎಷ್ಟು ಬೇಕಷ್ಟು ಮಾತಾಡ್ತಾಳೆ. ಫ್ರೆಂಡ್ ಯಾರಾದರೂ ತುಂಬ ಅಟ್ಯಾಚ್ ಆದರೆ ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಹೊಂದ್ಕೊಂಡು ಮಾತಾಡ್ತಾಳೆ ಅಷ್ಟೇ. ಅವಳ ಕೆಲಸ ಆಯಿತು, ಅವಳದು ಏನಿರುತ್ತೆ ಅದಕ್ಕೆ ಅವಳು ಕರೆಕ್ಟಾಗಿ ಒಪ್ಕೊಂಡು ಹೋಗ್ತಾಳೆ. ಅವಳ ಜೊತೆ ಬೆಂಗಳೂರಲ್ಲಿದ್ದ ಫ್ರೆಂಡ್ಸ್ ಕೂಡ ಅದೇ ಥರ ಇದ್ದರು. ಅವರೆಲ್ಲ ಓದೋದ್ರ ಬಗ್ಗೆನೇ ಮಾತಾಡಿಕೊಂಡು, ಮತ್ತು ಅವರೆಲ್ಲ ಒಂಥರ ಅವ್ರ ನೇಚರೆಲ್ಲ ಸೇಮ್ ತನುಗೆ ಸಿಮಿಲರ್ ಆಗಿತ್ತು. ಹಂಗಾಗಿ ಅವ್ರ ಜೊತೆ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಕ್ಲೋಸಾಗೇ ಇದ್ಲು. ಸೊ ಇಲ್ಲೂ ಕೂಡ ಕಾಲೇಜಲ್ಲಿ ಹೊಸ ಫ್ರೆಂಡ್ಸ್ಗಳು ಇನ್ನೂ ಆಗ್ತಾಯಿದ್ದಾರೆ. ನೋಡೋಣ ಮುಂದೆ ಯಾರಾದರೂ ಒಳ್ಳೆ ಫ್ರೆಂಡ್ಸ್ಗಳು ಅವಳಿಗೆ ಆದರೆ ಒಳ್ಳೆಯದು. ಫ್ರೆಂಡ್ಸ್ ಮಾಡ್ಕೋಬೇಕಾದ್ರೂ ತುಂಬ ಚೂಸಿಯಾಗಿರ್ತಾಳೆ. ಹೇಗಿರ್ತಾರೆ ಏನು ಅನ್ನೋದನ್ನೆಲ್ಲ ಬಂದು ನನ್ನ ಹತ್ರ ಹೇಳ್ತಾ ಇರ್ತಾಳೆ. ಪ್ರತಿಯೊಂದು ಕೂಡ ಶೇರ್ ಮಾಡ್ಕೋತಾಳೆ. ಕಾಲೇಜಿಂದ ಬಂದ ತಕ್ಷಣ ಫಸ್ಟು ಅವಳದು ಏನೆಲ್ಲ ಆಯಿತು ದಿನಚರಿ ಅನ್ನೋದನ್ನು ಕೇಳ್ತಾ ಇರ್ತೀನಿ. ನಾನು ನಿಜವಾಗ್ಲೂ ತಾಳ್ಮೆಯಿಂದ ಎಲ್ಲದನ್ನು ಕೂಡ ಕೇಳ್ತೀನಿ. ಯಾಕಂದರೆ ಇದು ಸ್ಟಾರ್ಟಿಂಗಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ಮಕ್ಕಳ ಜನ್ಮ ಕೊಡೋದು ಅದು ನಮ್ಮ ಆಯ್ಕೆ, ನಮ್ಮ ಅಪೇಕ್ಷೆ ಆಗಿರುತ್ತೆ. ಸೊ ಅದನ್ನು ಸರಿಯಾದ ರೀತಿ ಮಕ್ಕಳನ್ನ ಬೆಳೆಸೋದು, ಅವುಗಳಿಗೆ ಒಳ್ಳೆ ದಾರಿ ಮಾರ್ಗ ತೋರಿಸೋದು ಕೂಡ ನಮ್ಮದು ಕರ್ತವ್ಯ ಆಗಿರುತ್ತೆ. ನಮ್ಮದೇ ಆದ ಕೆಲಸ, ನಮ್ಮದೇ ಆದ ಜಂಜಾಟದಲ್ಲಿ ನಮ್ಮ ಮಕ್ಕಳ ಮೇಲೆ ಗಮನ ಹರಿಸ್ತಾ ಹೋದರೆ ಅವ್ರು ಬೇರೆ ದಾರಿಗಳನ್ನ, ಅವರಿಗೆ ಮನಸ್ಸಿಗೆ ಎಲ್ಲಿ ಖುಷಿ ಸಿಗುತ್ತೆ ಅದನ್ನು ಅವರು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ನನ್ನ ಮಗಳು ಏನಪ್ಪ ಅಂತಂದರೆ ತುಂಬ ಚೆನ್ನಾಗಿ ನಮಗೆ ಡಿಪೆಂಡ್ ಆಗಿ ನಾವು ಏನು ಹೇಳ್ತೀವಿ ಅದನ್ನೇ ಕೇಳಿಕೊಂಡು ಆ ಥರದ್ದು ವಾತಾವರಣದಲ್ಲೇ ಬಂದಿದ್ದಾಳೆ ಇದುವರೆಗೂ. ಮುಂದೆ ಹೇಗೋ ಗೊತ್ತಿಲ್ಲ. ಇನ್ನು ಒಳ್ಳೊಳ್ಳೆ ಫ್ರೆಂಡ್ಸ್ಗಳನ್ನ ನೋಡ್ಕೊಂಡು ಚೂಸ್ ಮಾಡ್ಕೊ ಅಂತಲೇ ನಾನು ಹೇಳ್ತೀನಿ. ಒಟ್ಟಾರೆಯಾಗಿ ಅವಳಿಗೆ ಅದೆಲ್ಲ ಕೂಡ ಬುದ್ಧಿಶಕ್ತಿ ತುಂಬಾ ಚೆನ್ನಾಗಿರೋದ್ರಿಂದ ಯಾವುದೇ ಆಯ್ಕೆ ಮಾಡ್ಕೋಬೇಕಾದ್ರೂ ಸರಿಯಾಗೇ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ ನನಗೆ. ಹಾಗೆ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ಸಾಯಂಕಾಲ ಮಧ್ಯಾಹ್ನ ಅಲ್ಲ, ಸಾಯಂಕಾಲ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಎಣ್ಣೆ ಹಾಕ್ಬಿಟ್ಟು, ಸಾಸಿವೆ ಹಾಕ್ಬಿಟ್ಟು, ಒಂದು ದಪ್ಪ ಈರುಳ್ಳಿ ಹಾಕ್ಬಿಟ್ಟು, ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಇವತ್ತು ಸೋರೆಕಾಯಿ ಮತ್ತು ಸೊಪ್ಪು, ಅದ್ರ ಜೊತೆಗೆ ಹೆಸರು ಕಾಳು, ಈ ಮೂರನ್ನು ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಚಪಾತಿ ಮಾಡ್ತಾಯಿದ್ದೀನಿ ಸಂಜೆಗೆ. ಹಾಗಾಗಿ ಸೊ ನೋಡಿ, ಈಗ ಇಷ್ಟು ಹಾಕಿದ ಮೇಲೆ ಒಗ್ಗರಣೆ ಎಲ್ಲ ಮಾಡ್ಕೊಂಡಾದಮೇಲೆ ಸೋರೆಕಾಯಿ ಸಣ್ಣದಾಗಿ ಹೆಚ್ಕೊಂಡು ಸೋರೆಕಾಯಿ ಹಾಕ್ಕೋತಾ ಇದ್ದೀನಿ. ಸೋರೆಕಾಯಿ ಎಲ್ಲ ಆಗಲೇ ಕಟ್ ಮಾಡಿ ಇಟ್ಬಿಟ್ಟಿದ್ದೆ. ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡ್ ಬಂದರೆ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಅವರು ಕೂಡ ಬರಲ್ಲ ಅಂತಂದರು. ಇನ್ನು ನಾನು ಒಬ್ಬಳೇ ಅಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಪುಳಿಯೋಗರೆನೇ ತಿಂದುಬಿಟ್ಟು ಸಾಯಂಕಾಲಕ್ಕೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಈಗ ಕಲ್ಲುಪ್ಪು ಕೂಡ ಸೇರಿಸಿದ್ದೀನಿ ಸೋರೆಕಾಯಿಗೆ. ಸೋರೆಕಾಯಿ ಎಲ್ಲ ಚೆನ್ನಾಗಿ ಈಗ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 3-4 ನಿಮಿಷ ಬೇಯಿಸಿ ಆದಮೇಲೆ ಇವಾಗ ಸೊಪ್ಪನ್ನ ಒಂದು ಕಟ್ಟಷ್ಟು ಅಂತ ಅಂದ್ಕೊಳ್ಳಿ ಸೊಪ್ಪಿತ್ತು. ಸೊ ಅದನ್ನೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಎಲ್ಲ ಇವಾಗ ಸೊಪ್ಪನ್ನು ಕೂಡ ಸೇರಿಸ್ತಾಯಿದ್ದೀನಿ. ಇದು ಬೆಂದ ಮೇಲೆ ಸ್ವಲ್ಪ ಕಡಿಮೆನೇ ಆಗುತ್ತೆ. ಸೊ ಸೊಪ್ಪು ಅದು ಊರಿಂದು ಹೊಲ ಗದ್ದೆಯಲ್ಲಿ ಬೆಳೆದಿರುತ್ತಲ್ಲ ಆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಿಕ್ಸ್ ಸೊಪ್ಪು, ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನಂತೂ ಪಲ್ಯನೇ ಜಾಸ್ತಿ ಮಾಡಿಬಿಡ್ತೀನಿ. ನನಗಂತೂ ಊರಿಂದೇ ತರಕಾರಿಗಳಾಗ್ತಾಯಿದೆ ಎಲ್ಲದಕ್ಕೂ. ಸೊ ಊರಲ್ಲಿ ಅಮ್ಮ ತಂದು ಕೊಡ್ತಾನೇ ಇರ್ತಾರಲ್ವ, ಹಂಗಾಗಿ ಫ್ರೆಶ್ ತರಕಾರಿ ಪಲ್ಯಗಳು, ಸೊಪ್ಪು ಅಂತ ಚೆನ್ನಾಗಿ ತಿಂತಾಯಿದ್ದೀನಿ ನಾನು. ಸೊ ಹಾಗೆ ಇವಾಗ ಸ್ವಲ್ಪ ಮಸಾಲ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಬೆಳ್ಳುಳ್ಳಿ, ಒಂದು 8-10 ಹಸಿರು ಮೆಣಸಿಕಾಯಿ, ಹಾಗೆ ಒಂದು ದಪ್ಪ ಸೈಜು ಈರುಳ್ಳಿ, ಒಂದು 2 ದಪ್ಪ ಸೈಜು ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದು ಜೀರಿಗೆ ಹಾಕ್ಕೊಳ್ಳೋದು ಮರ್ತ್ಬಿಟ್ಟೆ, ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳಿ ನೀವು. ಸೊ ಇಷ್ಟನ್ನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಟ್ಟು ಇವಾಗ ಈ ಮಸಾಲನ ಈ ಒಂದು ಏನಿದೆ ಸೊಪ್ಪು ಮತ್ತು ಸೋರೆಕಾಯಿ ಇದರಲ್ಲಿ ಸೇರಿಸ್ಬೇಕು. ಸೊ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಹೆಸ್ರು ಕಾಳು, 1 ಕಪ್ಪಷ್ಟು ಹೆಸ್ರು ಕಾಳನ್ನು ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೆ. ಈಗ ಹೆಸ್ರು ಕಾಳು ಕೂಡ ಸೇರಿಸ್ತಾ ಇದ್ದೀನಿ. ಹೆಸ್ರು ಕಾಳನ್ನ ಹಾಕಿ ಹಾಗೆಯೇ ಚೆನ್ನಾಗೀಗ ಮಿಕ್ಸ್ ಮಾಡ್ತಾಯಿದ್ದೀನಿ.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈ ರೀತಿ ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಎಲ್ಲ, ಜೀರಿಗೆ ಎಲ್ಲ ಹಾಕಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಜೀರಿಗೆ ಹಾಕೋದನ್ನು ಮರೆತುಬಿಟ್ಟೆ. ಯೂಶ್ವಲಿ ನಾನು ಸೋರೆಕಾಯಿ ಮತ್ತು ಹೆಸರು ಕಾಳು ಪಲ್ಯಕ್ಕೆಲ್ಲ ಇದೇ ಥರನೇ ಮಸಾಲ ಇಟ್ಬಿಟ್ಟು ಮಾಡ್ಕೊತಾ ಇರ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಏನೋ ಒಂಥರ ಚೆನ್ನಾಗಿ ಅನಿಸ್ತಿರುತ್ತೆ ತಿನ್ನಬೇಕಾದ್ರೆ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಸೊ ಹಾಗೆ ಈಗ ರುಬ್ಬಿಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಮಸಾಲ ಸೇರಿಸ್ಬಿಟ್ಟು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಜಾರಲ್ಲಿ ನೀರು ಹಾಕ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಮಸಾಲೆಗೆ. ಸೇರಿಸ್ಕೊಂಡಾದಮೇಲೆ ಇನ್ನು ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರು ಹಾಕ್ತೀನಿ. ಇದಕ್ಕೇನು ಮತ್ತು ನಾನು ಧನಿಯಾ ಪೌಡ್ರಾಗಲಿ ಚಿಲ್ಲಿ ಪೌಡ್ರಾಗಲಿ ಏನೂ ಹಾಕೋದಿಲ್ಲ. ಇಷ್ಟೇ ಮಸಾಲ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈ ಹೆಸ್ರು ಕಾಳು, ಸೊಪ್ಪು ಮತ್ತು ಸೋರೆಕಾಯಿ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಹೆಸ್ರು ಕಾಳು ಹಾಕ್ಕೊಂಡು ಮಾಡ್ಕೊಬೋದು. ಸೋರೆಕಾಯಿಗೂ ಇದೇ ಥರನೇ ಮಾಡ್ಕೊಂಡು ಗ್ರೇವಿ ಮಾಡ್ಕೊಳ್ಬೋದು. ಮತ್ತು ಇನ್ನೇನಾದರೂ ತರಕಾರಿಗಳು, ಸೀಮೆ ಬದನೆಕಾಯಿ ಆ ಥರದಕ್ಕೆಲ್ಲ ಕೂಡ ಇದೇ ಥರನೇ ಮಸಾಲೆ ಇಟ್ಕೊಂಡು ಮಾಡ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಸೊ ಟೇಸ್ಟ್ ಮಾಡಿದೆ, ಸ್ವಲ್ಪ ಉಪ್ಪು ಸರಿ ಇದೆಯಾ ಅಂತೇಳ್ಬಿಟ್ಟು. ಇನ್ನೊಂದು ಚೂರು ಉಪ್ಪು ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಈಗ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಬಿಟ್ಟು ಇವಾಗ ಪ್ಲೇಟನ್ನು ಮುಚ್ಚಿ ಬೇಯೋದಕ್ಕೆ ಇಡ್ತೀನಿ. ಹಾಗೆಯೇ ಆಲ್ರೆಡಿ ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಚಪಾತಿಗೆ ಹಿಟ್ಟು ಕಲಸಿ ಇಟ್ಟು ಹೋಗಿದ್ದೆ. ಚಪಾತಿಗೆ ಹಿಟ್ಟು ಕಲಸಿಟ್ಟು ಇನ್ನು ನಮ್ಮಮ್ಮಂಗೂ ಕೂಡ ಬರೋಕ್ಕೆ ಹೇಳಿದೆ, ಬಾರಮ್ಮ ಪಲ್ಯ ಮಾಡಿದ್ದೀನಿ, ಚಪಾತಿ ಮಾಡ್ತೀನಿ ಅಂತೇಳಿ. ಸೊ ನಮ್ಮಮ್ಮನೂ ಇವಾಗ ಆಯಿತು ಬರ್ತೀನಿ ತನು ಬರೋಷ್ಟೊತ್ತಲ್ಲಿ ಅಂತಂದರು. ಸೊ ಇನ್ನೇನು ತನು ಕೂಡ ಕಾಲೇಜಿಂದ ಬರೋ ಟೈಮ್ ಆಯಿತು. ಹಾಗಾಗಿ ಇವಾಗ ಬೇಗ ಬೇಗ ಚಪಾತಿಗಳನ್ನೆಲ್ಲ ಲಟ್ಟಿಸಿ ರೆಡಿ ಮಾಡಿಕೊಂಡು ಇಟ್ಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಬರ್ತಾ ಇದ್ದಂಗೆ ಬಿಸಿ ಬಿಸಿ ಚಪಾತಿಗಳು ಹಾಕ್ಕೊಟ್ರೆ ತಿಂತಾರೆ. ಇನ್ನು ನನ್ನ ಹಸ್ಬೆಂಡ್ ಕೂಡ ಬರ್ತೀನಿ ಅಂತಂದರು. ಇನ್ನು ಎಲ್ಲರೂ ಬಂದರೆ ಎಲ್ರೂ ಬಿಸಿ ಬಿಸಿ ಚಪಾತಿ ಸಂಜೆ ತಿನ್ಬೋದಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಂದು 2 ಚಪಾತಿ ಆಗೋ ಥರ. ಪಲ್ಯನೂ ಕೂಡ ತುಂಬ ಚೆನ್ನಾಗಿ ರೆಡಿ ಆಯಿತು. ಹಾಗೆಯೇ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಈ ಹಸಿ ವಾಸನೆ ಥರ ಸ್ಮೆಲ್ ಇರುತ್ತಲ್ವ, ಹಸಿರು ಮೆಣಸಿಕಾಯಿ ಇದೆಲ್ಲ ಖಾರವಾಗಿ ಸಖತ್ತಾಗಿರುತ್ತೆ. ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಕಡಿಮೆ ಮಸಾಲ, ಬರೀ ಹಸಿರು ಮೆಣಸಿಕಾಯಿ, ಕೊತ್ತಂಬರಿ, ಜೀರಿಗೆ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟೇ ಹಾಕ್ಕೊಂಡು ಮಾಡ್ಕೊಳ್ಳೋ ಅಂಥದ್ದಲ್ವ, ಸಖತ್ತಾಗಿರುತ್ತೆ. ಪಲ್ಯ ರೆಡಿ ಆಯಿತು. ಪಲ್ಯ ರೆಡಿ ಆದಮೇಲೆ ನಾನು ಚಪಾತಿ ಕೂಡ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ತನೂ ಅಷ್ಟೊತ್ತಿಗೆ ಕಾಲೇಜಿಂದ ಬಂದಿದ್ದಾಯಿತು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಅವರು ಇನ್ನೇನು ಬರ್ತೀನಿ ಅಂತಂದರು. ಇನ್ನು ನಮ್ಮ ಅಮ್ಮನೂ ಬರ್ತಾಯಿದ್ದಾರೆ. ಸೊ ಈಗ ಅವ್ರು ಬರೋ ಅಷ್ಟೊತ್ತಿಗೆ ಚಪಾತಿ ಎಲ್ಲ ಬೇಯಿಸಿ ಆದಮೇಲೆ ಇನ್ನು ಎಲ್ಲರೂ ತಿಂದುಬಿಟ್ರೆ ಆಯ್ತು ಅಷ್ಟೇ. ಬಾತ್ರೂಮ್ ಈಗ ಬಸ್ ಬಂದಿತ್ತು. ಅಲ್ಲೊಂದ್ಸರಿ ಆ ಕಡೆಗೆ ಹೋಗು, ಮತ್ತೆ ಅಲ್ಲಿಂದ ಇಲ್ಲಿಗೊಂದ್ಸರಿ ಮೆರವಣಿಗೆ ಬಸ್ಸು. ಅದಕ್ಕಂತ ಅವಳು ಅಲ್ಲಿ ನಿಲ್ಲಿಸ್ತಾರೆ, ಅದಕ್ಕೆ ಅತ್ಲಾಗ ಇಲ್ಲೇ ನಿಲ್ಲಿಸ್ತಾರಲ್ಲ, ಅದಕ್ಕೆ ಹಂಗೆ ಹೋಗಿ ಬಂದ್ಬಿಡ್ತಾಳೆ. ನಾನು ಅನ್ಕೊಂತೀನಿ. ಇನ್ನು ಚಪಾತಿ ಕೂಡ ರೆಡಿ ಆಯಿತು. ತನು ಕೂಡ ಇವಾಗ ಎಲ್ಲ ಫ್ರೆಶ್ ಅಪ್ ಆದಳು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಅವರೂ ಬಂದರು. ಇನ್ನು 4 ಜನ ಆರಾಮಾಗಿ ಈಗ ಕೂತ್ಕೊಂಡು ಅದು ಇದು ಮಾತಾಡಿಕೊಂಡು ತಿಂತಾಯಿದ್ದೀವಿ. ಸ್ವಲ್ಪ ಐತಿ ತರಕಾರಿಯ ಚೆನ್ನಾಗಿಲ್ವಾ?
ಹೆಸರು ಕಾಳು ಸೊರೆಕಾಯಿ ಸೊಪ್ಪು ಆಯ್ತಾ ದಿನಸೆಲ್ಲ ಖಾಲಿ ಆಗಿದ್ವು ದಿನಸೆಲ್ಲ ಖಾಲಿ ಆಗಿದ್ವು ಅಂದೆ ಇದ್ದು ಆದ್ರೆ ಹಾಕ್ಲಿಲ್ಲ ಚೇಡಿಕಾಯಿ ತಂದಿದ್ದೀನಿ ಚೇಡಿಕಾಯಿ ಪಲ್ಯ ಮಾಡಿದ್ದಾರ ಮನೆಗಿತ್ತು ಕೊಟ್ಟಿಲ್ಲ ಜಾತ್ರೆಗಳಲ್ಲಿ ಖಾಲಿ ಚೇಣಿಕಾಯಿ ಅಂದ್ರೆ ಕುಂಬಳಕಾಯಿನ ಯಾವ ಸಿಹಿ ಕುಂಬಳ ಸಿಹಿ ಕುಂಬಳಕಾಯಿನ ಕಡುಬು ಸ್ವೀಟ್ ಪಂಪ್ಕಿನ್ ಕಡುಬು ಮಾಡಬೇಕು ಕಡುಬು ನಿಮಗೆ ಅಷ್ಟೊಂದು ಮನೆ ಹುಡುಗ ಏನು ಹೇಳ್ತಾನೆ ಮನಸ್ಸಲ್ಲಿ ಎತ್ತ ಹೇಳ್ತಾನೆ ಅವ್ರ ಮನೆಯವ್ರು ಅದೇ ಕುರುವಂಗಿದ್ದಕ್ಕೆ ಹೋಗಲ್ವಾ ಕುರುವಂಗಿ ಅಂದ್ರೆ ವನ್ನತಮ್ಮ ದೇವಸ್ಥಾನ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಮುಂದೆ ಅವ್ರ ಮನೆ ಅದೇ ಕೆರೆ ಮೇಲೆ ಹೋಗಲ್ಲ ಕೆರೆಯಲ್ಲಿ ಯಾವ್ದು ಅದಕ್ಕೆ ಬಸ್ ಬೇಗ ರಿಟರ್ನ್ ಬರೋದಲ್ಲ ಬೆಳಗ್ಗೆ ಹೊತ್ತು ಜಲ್ದಿ ಬರ್ತಾವತ್ತು ಅವ್ನು ಫಸ್ಟ್ ಪಿ ಯು ಅಲ್ಲ ಸೆಕೆಂಡ್ ಪಿ ಯು ಅವನು ಹೌದಾ ಇನ್ನು ಸಾಯಂಕಾಲದ ವಾತಾವರಣ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿದೆ. ಒಂದೊಂದು ದಿನ ಒಂದೊಂದು ಥರ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂದೊಂದು ದಿನ ಫುಲ್ಲು ರೆಡ್ ಆಗಿಬಿಟ್ಟಿರುತ್ತೆ, ಸೂರ್ಯ ಮುಳುಗುವಾಗಂತೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ನಮ್ಮಮ್ಮ ಕೂಡ ಮನೆಗೆ ಹೋದರು ವಾಪಸ್ಸು. ಹಾಗೆ ಇನ್ನು ನಮ್ಮದು ಡಿಶ್ಶು ಕೂಡ ಇವಾಗ ರೀಚಾರ್ಜ್ ಮಾಡ್ಕೊಂಡಿದ್ದೀವಿ. ಸೊ ಹಂಗಾಗಿ ಅಲ್ಲಿ ರೂಮಲ್ಲಿ ಟಿ ವಿನ ಆನ್ ಮಾಡಿದರು ನನ್ನ ಹಸ್ಬೆಂಡು. ಇವಾಗ ಅಲ್ಲಿ ಕುತ್ಕೊಂಡು ಫಿಲಮ್ ನೋಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ತಾನು ಇಬ್ಬರು ಸ್ವಲ್ಪ ಹೊತ್ತು. ನಾನು ಇವಾಗ ಅಲ್ಲೇ ಅವ್ರ ಜೊತೆ ಜಾಯಿನ್ ಆಗ್ತಾಯಿದ್ದೀನಿ. ವಿಕ್ಟರಿ ಫಿಲ್ಮ್ ಹಾಕಿದ್ರು, ಸೊ ಅದನ್ನೇ ನೋಡ್ತಾ ಕೂತಿದ್ದೀವಿ.